ಭಾಗವಹಿಸಿರ್ತಕ್ಕಂಥ ಪಂಚಮಸಾಲಿ ಸಮುದಾಯದ ಮುದ್ದೇಬಿಹಾಳ ತಾಲೂಕು, ತಾಳಿಕೋಟೆ ತಾಲೂಕು, ಸಿಂದಗಿ ತಾಲೂಕಿನ ನಮ್ಮೆಲ್ಲ ಮುಖಂಡರುಗಳು ಒಂದು ಉಪಸ್ಥಿತಿಯಲ್ಲಿ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಈ ಮುಖಾಂತರ ಪತ್ರಿಕಾಗೋಷ್ಠಿ ಮುಖಾಂತರ ಬಹಳ ಒಂದು ವಿಚಾರವನ್ನ ಒಂದು ಸ್ಪಷ್ಟಪಡಿಸಬೇಕು, ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳಿ ನಾನಿಲ್ಲಿ ತಮ್ಮನ್ನೆಲ್ಲರೂ ಕೂಡ ಪತ್ರಿಕಾಗೋಷ್ಠಿ ಕರೆದಿದ್ದೇನೆ. ಲಿಂಗಾಯತ ಸಮುದಾಯದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಸಮುದಾಯ ಪಂಚಮಸಾಲಿ ಸಮುದಾಯ. ಪಂಚಮಸಾಲಿ ಸಮುದಾಯದ ಬಂಧುಗಳು ಅಂದ್ರೆ ರೈತರು, ವಿಶೇಷವಾಗಿ ಭೂಮಿಯನ್ನೇ ನಂಬಿಕೊಂಡು, ಕೃಷಿಯನ್ನು ನಂಬಿಕೊಂಡು ಜೀವನ ಮಾಡ್ತಕ್ಕಂಥ ಜನ. ಪಂಚಮಸಾಲಿ ಸಮುದಾಯದಲ್ಲಿ ಬಹಳಷ್ಟು ಆರ್ಥಿಕವಾಗಿ ಹಿಂದುಳಿದಂಥ ಸಮಾಜ ಇದು. ಈ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಡಬೇಕು, ಶಿಕ್ಷಣದಲ್ಲಿ, ನೌಕರಿನಲ್ಲಿ ಪಂಚಮಸಾಲಿ ಸಮುದಾಯದ ಮಕ್ಕಳಿಗೆ ಮೀಸಲಾತಿ ಸಿಗಬೇಕು ಅಂತ ಹೇಳಿ ಪಂಚಮಸಾಲಿ ಪ್ರಥಮ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ ಸಂಘದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡಿ ಹಿಂದಿನ ಸರ್ಕಾರ ಇದ್ದಾಗ ಆಗ್ರಹ ಮಾಡಿದ್ರು. ಅವಾಗ ನಾವೆಲ್ಲ ಶಾಸಕರಾಗಿದ್ವಿ. ನಾವೆಲ್ಲರೂ ಕೂಡ ನಮ್ಮ ಮುಖ್ಯಮಂತ್ರಿಗಳು, ಅವತ್ತಿನ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಸಮಾಜಕ್ಕೆ ಮೀಸಲಾತಿ ಕೊಡಲೇಬೇಕು, ಅದು ಕಾನೂನು ಚೌಕಟ್ಟಲ್ಲಿ ಒಂದು ಪ್ರಾವಿಷನ್ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒತ್ತಡ ಹಾಕಿದ್ವಿ, ಬಿಜೆಪಿ ಎಲ್ಲ ಶಾಸಕರುಗಳು. ಅದಕ್ಕೆ ಪೂರಕವಾಗಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಪಂಚಮಸಾಲಿ ಸಮುದಾಯಕ್ಕೆ ಒಂದು 2D ಮೀಸಲಾತಿಯನ್ನ ಘೋಷಣೆ ಮಾಡಿದರು. ಸುಮಾರು 4% ಮೀಸಲಾತಿ ಆ ಸಮುದಾಯಕ್ಕೆ ಸಿಗಬೇಕು ಅಂತ ಹೇಳಿ ಅಧಿಕೃತವಾಗಿ ನಮ್ಮ ಸರ್ಕಾರದಿಂದ ಆದೇಶ ಆಯ್ತು. ಅದಕ್ಕೆ ಪರಮ ಪೂಜ್ಯರಾದಂಥ ಬಸವ ಮೃತ್ಯುಂಜಯ ಸ್ವಾಮಿಗಳು ಕೂಡ ಅದನ್ನು ಸ್ವಾಗತವನ್ನು ಮಾಡಿದ್ರು. ಇನ್ನೇನು ಈ ಸಮಾಜಕ್ಕೆ ಮೀಸಲಾತಿ ಸಿಕ್ತು ಅಂತ ಹೇಳಿ ನಾವೆಲ್ಲ ಸಮಾಜದ ಬಂಧುಗಳು ಬಹಳ ಸಂತೋಷ ಪಟ್ಟಿದ್ರು, ನಾವೆಲ್ಲರೂ ಕೂಡ ಸಂತೋಷ ಪಟ್ಟಿದ್ವಿ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನು ಮತ್ತೆ ನೆದೆಗುದಿಗೆ ಬಿದ್ದಿರ್ತಕ್ಕಂಥದ್ದು. ಯಾಕಂದ್ರೆ ಚುನಾವಣೆ ಹೊಸದಲ್ಲೇ ಘೋಷಣೆ ಆಗಿತ್ತು, ನಂತರ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ, ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡಬೇಕಾಗಿತ್ತು. ಆದ್ರೆ ಅದನ್ನು ಮಾಡಿಲ್ಲ. ಅದಕ್ಕೆ ಮತ್ತೆ ಪರಮ ಪೂಜ್ಯ ಮೃತ್ಯುಂಜಯ ಮಹಾಸ್ವಾಮಿಗಳು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವಿ ಕೂಡ ಮಾಡಿದ್ದಾರೆ. ಆದ್ರೆ ಇವತ್ತಿನವರೆಗೂ ಕೂಡ ಅದು ಅನುಷ್ಠಾನ ಆಗಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಸಿದ್ದರಾಮಯ್ಯನವರ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಇದರಲ್ಲಿ ರಾಜಕಾರಣ ಮಾಡದೇನೆ. ನಾವು ಕೂಡ ಈಗಾಗಲೇ ಬಿಜೆಪಿಯಿಂದ ಘೋಷಣೆ ಮಾಡಾಗಿದೆ. ಕಾಂಗ್ರೆಸ್ ಏನು ಈ ಸರ್ಕಾರ ಇದೆ, ಇವರು ಕೂಡ ಅದನ್ನು ಅನುಮೋದನೆ ಕೊಟ್ಟು ಅದನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ. ಯಾಕಂದ್ರೆ ಆ ಸಮುದಾಯಕ್ಕೆ ಬಹಳ ಅವಶ್ಯಕವಿದೆ. ಹೀಗಾಗಿ ಪಂಚಮಸಾಲಿ ಸಮುದಾಯಕ್ಕೆ ಏನು ಮೀಸಲಾತಿ ಸಿಗಬೇಕು ಅನ್ನುವಂಥ ಈ ವಿಚಾರಕ್ಕೆ ನಾನು ಸಂಪೂರ್ಣವಾದಂಥ ವೈಯಕ್ತಿಕವಾಗಿ ನಾನು ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ. ಮತ್ತು ಅದೇ ರೀತಿಯಾಗಿ ಈ ಹೋರಾಟದಲ್ಲಿ ಮುಂಬರ್ತಕ್ಕಂಥ ಏನು ಹೋರಾಟಗಳಿದಾವೆ, ನನಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇರೋದ್ರಿಂದ ನಾನು ಹೆಚ್ಚು ಪ್ರವಾಸ ಮಾಡೋಂಗಿಲ್ಲ, ಬೆಳಗಾವಿವರೆಗೆ ಪ್ರವಾಸ ಮಾಡೋಕ್ಕೂ ಆಗಲ್ಲ ನನಗೆ. ಇಲ್ಲದೆ ಹೋಗಿದ್ರೆ ಬಹುಶಃ ನಾಳೆ ಏನೋ ಅವರು ಸ್ವಾಮೀಜಿಗಳು ಕರೆದಿದ್ರು ಫ್ಯಾಕ್ಟರಿ ರ್ಯಾಲಿಯಲ್ಲಿ ನಾನು ಕೂಡ ಭಾಗವಹಿಸ್ತಿದ್ದೆ. ಕಾರಣಾಂತರಗಳಿಂದ ನನಗೆ ಅಷ್ಟು ದೂರ ಲಾಂಗ್ ಜರ್ನಿ ಮಾಡೋಕ್ಕಾಗದೇ ಇರೋದ್ರಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ನಾನು ಪರಮ ಪೂಜ್ಯ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೀತಕ್ಕಂಥ ನಾಳೆ ಸುವರ್ಣಸೌಧದ ಏನು ಫ್ಯಾಕ್ಟರಿ ರ್ಯಾಲಿ ಮುಖಾಂತರ ಸರ್ಕಾರವನ್ನು ಒತ್ತಾಯಪಡಿಸ್ತಕ್ಕಂಥ ಏನು
ಒಂದು ಹೋರಾಟ ಇದೆ. ಅದಕ್ಕೆ ನಾನು ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಆ ಹೋರಾಟಕ್ಕೆ ನಾನು ಕೂಡ ವೈಯಕ್ತಿಕವಾಗಿ ಭಾಗವಹಿಸ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಆ ಸಮುದಾಯಕ್ಕೆ ಆದಷ್ಟು ಬೇಗ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಸಿಗಲಿ ಮತ್ತು ಪಂಚಮಸಾಲಿ ಸಮುದಾಯದ ಏನು ಯುವಕರಿಗೆ ಯುವತಿಯರಿಗೆ ಒಂದು ಶಿಕ್ಷಣದಲ್ಲಿ ನೌಕರಿಯಲ್ಲಿ ಒಂದು ಆದ್ಯತೆ ಸಂದರ್ಭದಲ್ಲಿ ನಾನು ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ಈ ಪಂಚಮಸಾಲಿ ಸಾಕಷ್ಟು ಮುಖಂಡರು ಮತ್ತು ಹೋರಾಟಗಾರರು ಅಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟು ಪೊಲೀಸರ ತಡೀತಾ ಇದ್ದಾರೆ ಅಂತ ಮಾಹಿತಿ ಸರ್. ಈಗ ನಾನು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಪಂಚಮಸಾಲಿ ಸಮುದಾಯ ಅಂತಂದ್ರೆ ಕಿತ್ತೂರು ಚೆನ್ನಮ್ಮನ ರಕ್ತ ಹಂಚ್ಕೊಂಡು ಹುಟ್ಟಿರ್ತಕ್ಕಂಥ ಸಮುದಾಯ ಅದು. ಒಂದು ವೇಳೆ ಅದನ್ನು ಮುಟ್ಟೋ ಕೆಲಸ ಮಾಡಿದ್ರೆ ಅದರ ಪರಿಣಾಮವನ್ನ ಈ ಸರ್ಕಾರ ಎದುರಿಸಬೇಕಾಗ್ತದೆ. ಯಾಕಂದ್ರೆ ಆ ವೀರತ್ವ ಶೂರತ್ವ ಸಮಾಜದಲ್ಲಿದೆ. ಹೀಗಾಗಿ ಆ ಸಮಾಜವನ್ನ ನೀವೇನಾದ್ರೂ ಕೂಡ ವಿರೋಧ ಹಾಕೊಂಡ್ರೆ ಉತ್ತರ ಕರ್ನಾಟಕದಲ್ಲಿ ಒಂದು ಸೀಟು ಕೂಡ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಂಡು ಎಚ್ಚರಿಕೆಯಿಂದ ಆ ಒಂದು ಸರ್ಕಾರ ತೀರ್ಮಾನ ತಗೊಳ್ಬೇಕು. ಮತ್ತು ಸಮಾಜದ ಮುಖಂಡರೇನು ಶಾಸಕರಾಗಿದ್ದಾರೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರಿಗೆ ಮತ್ತು ಗೃಹ ಸಚಿವರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸ ಮಾಡಬೇಕು. ಹೋರಾಟಕ್ಕೆ ಬರ್ತಕ್ಕಂಥ ಯಾವುದೇ ಹೋರಾಟಗಾರನ ಅವರೇನು ನಿಮ್ಮ ಆಸ್ತಿ ಕೇಳಕ್ ಬರ್ತಾ ಇಲ್ಲ, ಅವ್ರು ಕೇಳ್ತಾ ಇರೋದು ಅವ್ರ ಹಕ್ಕುಗಳನ್ನ ಕೇಳೋದಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ನಾವು ಸರ್ಕಾರ ಕೊಟ್ಟಿದ್ದೇವೆ, ಹಿಂದಿನ ಸರ್ಕಾರ ಕೊಟ್ಟಿರೋದನ್ನ ಅನುಷ್ಠಾನ ಮಾಡಿ ಅಂತ ಕೇಳಲಿಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಹೋರಾಟಕ್ಕೆ ಶಾಂತಿಯುತ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಯಾರಿಗೂ ತೊಂದರೆ ಮಾಡಬಾರ್ದು ಅಂತೇಳಿ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಬೆಳಗಾವಿಯಲ್ಲಿ ನಿರ್ಬಂಧ ಹೇರಿದ್ದಾರೆ ಸರ್ ಈ ಹೋರಾಟಕ್ಕೆ, ಟ್ರ್ಯಾಕ್ಟರ್ಗಳ ಪ್ರವೇಶಕ್ಕೆ. ನಾನು ಅದಕ್ಕೆ ಹೇಳ್ತಾ ಇರೋದು, ಸುವರ್ಣ ಸೌಧ ಇರೋದೇ ಕಿತ್ತೂರು ಚೆನ್ನಮ್ಮನ ಆಸ್ಥಾನದಲ್ಲಿ. ಏನ್ ಸುವರ್ಣ ಸೌಧನ ಕಟ್ಟಿದೀವಲ್ಲ ಅದು ಕಿತ್ತೂರು ಚೆನ್ನಮ್ಮನ ಮಣ್ಣು, ಅದು ಮಧು ವೀರರ ಮಣ್ಣು, ಅದು ಜನ್ಮಭೂಮಿ. ಅಲ್ಲಿ ನೀವೇನಾದ್ರೂ ಕೂಡ ತಡಿತಕ್ಕಂಥ ಪ್ರಯತ್ನ ಮಾಡಿದ್ರೆ ನಿಮ್ಮನ್ನೇ ಸುವರ್ಣ ಸೌಧ ಬಿಟ್ಟು ಓಡಿಸ್ತಾರೆ ಅಷ್ಟೇ ಈಗ ಜನ. ಆ ಮಟ್ಟಕ್ಕೆ ಹೋರಾಟ ಆಗ್ತದೆ. ಅದನ್ನ ಎದುರಾಕೊಳ್ತಕ್ಕಂಥ ಕೆಲಸ ಸರ್ಕಾರ ಮಾಡಬಾರ್ದು ಅಂತ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೇನೆ. ಬಿಜೆಪಿ ಅವಧಿಯಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟ ಮಾಡಿದಂತವರು ಬಳಿಕ ಹೋರಾಟದ ಮೂಲಕ ಶಾಸಕರು ಮಾಡ್ತಾರೆ. ನಾನು ಅದೇ ಅದಕ್ಕೆ ನಾನು ಹೇಳ್ತಾ ಇರೋದು. ಬಟ್ ನನ್ನ ಗಮನಕ್ಕೆ ಯಾರು ವಿರೋಧ ಮಾಡಿದ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ. ಬಟ್ ನಾನು ಅದಕ್ಕೆ ಹೇಳೋದು, ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ನವ್ರು ರಾಜಕಾರಣ ಮಾಡಬಾರ್ದು. ಮೀಸಲಾತಿ ಅಂತಕ್ಕಂಥದ್ದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಅದು. ನಾವೆಲ್ಲ ಶಾಸಕರಾಗಿದ್ವಿ. ನಾವು ಮುಖ್ಯಮಂತ್ರಿಗಳ ಆಡಳಿತ ಪಕ್ಷದವರಾಗಿ ನಾವು ಬಹಿರಂಗವಾಗಿ ಹೇಳಿಕೆ ಕೊಡದೇ ಇರ್ಬೋದು. ಆದ್ರೆ ನಮ್ಮ ಮುಖ್ಯಮಂತ್ರಿಗೆ ಹೇಳಿ ಈ ವಿಷಯದಲ್ಲಿ ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ, ಇದನ್ನು ಮೀಸಲಾತಿ ಕೊಡಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ. ಅವಾಗ ಕಾಂಗ್ರೆಸ್ನವ್ರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು. ನೀವು ಕೊಟ್ಟೆ ಕೊಡ್ತೀರಾ, ನಿಮ್ಗೆ ಸಂಶಯ ಇದೆ ಅಂತ ಮಾತಾಡ್ತಿದ್ರು ಬಿಜೆಪಿಯವ್ರು. ಕೊಟ್ಟು ನೋಡ್ಲಿ ಅಂತ. ನಾವು ಕೊಟ್ಟ ಮೇಲೆ ಈಗ ಅವ್ರ್ಯಾಕೆ ಸಾಫ್ಟ್ ಆಗಿದ್ದಾರೆ? ಅವರು ಹೊರಗೆ ಬರ್ಬೇಕೀಗ. ಏನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಏನು ಪಂಚಮಸಾಲಿ ಸಮುದಾಯದ ಶಾಸಕರುಗಳು ಹೋರಾಟ ಮಾಡಿದ್ರು ಗಟ್ಟಿಯಾಗಿ, ಅದೇ ಧ್ವನಿಯಲ್ಲಿ ಇವತ್ತು ಆಡಳಿತ ಪಕ್ಷದಲ್ಲಿ ಇದಕ್ಕೂ ಕೂಡ ಎತ್ತಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಕಾಶ್ಯಪ್ನವರು ಮೊನ್ನೆ ಶ್ರೀಗಳು ಮತ್ತೆ ಬಿಜೆಪಿ ಅವರು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಯಾರಿಗೂ ಇದು ಇಲ್ಲ. ನಾವು ಮುಂದಿನ ದಿನಮಾನಗಳಲ್ಲಿ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಇದನ್ನ ಆದಷ್ಟು ಬೇಗನೆ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಕಾಶ್ಯಪ್ನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತಲ್ಲ, ಪರಮ ಪೂಜ್ಯರು ಬಿಜೆಪಿ ವಿರುದ್ಧ ಹೋರಾಟ ಮಾಡ್ಯಾರೋ ಇಲ್ವಾ? ಚಾಟಿ ಬೀಸಾರೋ ಇಲ್ವಾ? 600 ಕಿಲೋಮೀಟರ್ ಪಾದಯಾತ್ರೆ ಮಾಡ್ಯಾರ, ನಮ್ಮನ್ನು ಎಲ್ಲಿ ಬಿಟ್ಟಿಲ್ಲ ಅವರು. ಈ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರಕ್ಕೆ ಚಾಟಿ ಬೀಸ್ತಾ ಇದ್ದಾರೆ. ಪಕ್ಷಾತೀತವಾಗಿ ಅವರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ. ನಾವು ಪಕ್ಷಕ್ಕೆ ಸೇರಿದವರು, ಕಾಶ್ಯಪ್ನವ್ರು ಪಕ್ಷಕ್ಕೆ ಸೇರಿದವರು ಇರ್ಬೋದು, ಆದರೆ ಸ್ವಾಮೀಜಿಗಳು ಯಾವ ಪಕ್ಷಕ್ಕೆ ಸೇರಿಲ್ಲ. ಅವರು ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಅವರು ಒಂದೇ ಒಂದು ಗುರಿ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂಥ ಆ ಪಕ್ಷ ಈ ಪಕ್ಷದ ಪ್ರಶ್ನೆ ಇಲ್ಲ. ಸ್ವಾಮೀಜಿಗಳು ಅವರು ಹಿಂದೂ ಸಮಾಜದ ಸ್ವಾಮಿಗಳೇ, ಪಂಚಮಸಾಲಿ ಸಮಾಜನ ಅದು ಹಿಂದೂ ಸಮಾಜನೇ. ಅವರು ಹಿಂದೂಗಳ ದೃಷ್ಟಿ ಬಂದಾಗ ಖಂಡಿತವಾಗಿ ಅವರು ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಅವ್ರಿಗೆ ಹಕ್ಕಿದೆ. ಅದನ್ನ ಯಾಕೆ ನೀವು ಪಕ್ಷಕ್ಕೆ ಹೋಲ್ತಕ್ಕಂಥ ಕೆಲಸ ಮಾಡಬೇಕು? ಯತ್ನಾಳ್ ಅವರ
ಮುಂದಿನ ದಿನಮಾನಗಳಲ್ಲಿ ಹೋರಾಟ ಇದೆ ಸರ್. ಖಂಡಿತವಾಗ್ಲು ಯತ್ನಾಳವರೇ ಮಾಡ್ಲಿ, ನಾವೇ ಮಾಡ್ಲಿ, ಇನ್ನೊಬ್ಬರೇ ಮಾಡ್ಲಿ, ರೈತರ ಏನು ಭೂಮಿಯನ್ನ ಕಸ್ಕೊಂಡಿದ್ದಾರೆ, ಕಸ್ಕೊಳ್ತಕ್ಕಂಥ ಹುನ್ನಾರ ಈ ಪಕ್ಷ ಮಾಡ್ತಾ ಇದೆ. ಯಾರೇ ಮಾಡ್ಲಿ ಆ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಆದ್ರೆ ನಾವು ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಆ ವಕ್ಫ್ ಹೋರಾಟವನ್ನ ನಾವು ಪಕ್ಷದ ವೇದಿಕೆ ಅಡಿಯಲ್ಲಿ ಮಾಡಬೇಕು ಅಂತಕ್ಕಂಥ ಆ ಒಂದು ಶಿಸ್ತಿಗೆ ನಾವು ಬದ್ಧರಾಗಿ ಹೋರಾಟ ಮಾಡ್ತೇವೆ. ಥ್ಯಾಂಕ್ ಯು ಸರ್. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।